ಶಿಕ್ಷಕ ಮಿತ್ರರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾನು ಈ ವಿಡಿಯೋದಲ್ಲಿ ಆಧಾರ್ DBT ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲ ಮಕ್ಕಳ ಶಾಲೆಗಳಲ್ಲಿರುವಂಥ ಎಲ್ಲ ಮಕ್ಕಳ ಆಧಾರ್ DBTಯನ್ನು ವೆರಿಫೈ ಮಾಡೋದ್ರಿಂದ ನೇರವಾಗಿ ಅವರ ಮಕ್ಕಳಿಗೆ ಏನು ಸಿಗಬೇಕು ಸವಲತ್ತುಗಳು ನೇರವಾಗಿ ಆ ಮಗುವಿನ ಖಾತೆಗೆ ಜಮಾ ಆಗುವಂಥ ಒಂದು ವ್ಯವಸ್ಥೆ ಆಗಿದೆ. ಇದನ್ನು DBT ಅಂತ ಕರಿತೀವಿ. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಯಾವುದೇ ಒಂದು ಸವಲತ್ತುಗಳು ಸರ್ಕಾರದಿಂದ ಏನೇ ಮಗುವಿಗೆ ನಗದು ರೂಪದಲ್ಲಿ ಬರಬೇಕಾದ್ರೂ ಅದು ನೇರವಾಗಿ ಮಗುವಿನ ಖಾತೆಗೆ ಹೋಗುವಂಥ ಅಥವಾ ಫಲಾನುಭವಿ ಖಾತೆಗೆ ಹೋಗುವಂಥ ಒಂದು ಯೋಜನೆ ಅಂದರೆ ಈ DBT ಅಂತ ಕರಿತೀವಿ. ಇದನ್ನು ಗವರ್ನರ್ ಅಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ NPCI ಅಂತ ಒಂದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಇದನ್ನು ನಿರ್ವಹಣೆ ಮಾಡ್ತಾಯಿದೆ. ಇದು ನೇರವಾಗಿ ಫಲಾನುಭವಿಗೆ ನೇರವಾಗಿ ಹಣವನ್ನು ಅವರ ಖಾತೆಗಳಿಗೆ ಜಮಾ ಮಾಡುವಂಥ ವ್ಯವಸ್ಥೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಈಗಿನ ನಮ್ಮ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಅದು ಯಾವುದೇ ಮಧ್ಯಾಹ್ನದ ಬಿಸಿಯೂಟದ ಸಂಬಂಧಿಸಿದಂಥ CGN ಆಗ್ಬೋದು, ಏನಾದರೂ ಮಕ್ಕಳಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡಬೇಕಂದ್ರೆ ಅದಕ್ಕೆ ನಾವು ಈ ಆಧಾರ್ DBTನ ಮಾಡಬೇಕಾಗುತ್ತೆ. ಅದನ್ನು ಮಾಡಬೇಕಾದ್ರೆ ಮೊದಲು ನಾವೇನು ಮಾಡಬೇಕು, ಕ್ರೋಮನ್ನು ಓಪನ್ ಮಾಡಬೇಕು. ಕ್ರೋಮನ್ನು ಓಪನ್ ಮಾಡಿದ್ರೆ ಅಲ್ಲಿ ಸ್ಕೂಲ್ ಸ್ಯಾಟ್ಸ್ ಅಂತ ಹೊಡಿಬೇಕಾಗಂದರೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೊಡೆದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ನಲ್ಲಿ ಈ ಥರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಶಾಲೆಯ ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕು. ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಪಾಸ್ವರ್ಡನ್ನು ಎಂಟ್ರಿ ಮಾಡಿಬಿಟ್ಟು ಎಂಟರ್ ದ ಕ್ಯಾಪ್ಚ್ ಅಂತಿದೆಯಲ್ಲ, ಆ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ನಾನೇನು ಮಾಡ್ತೀನಿ, ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗುತ್ತೆ. ಲಾಗಿನ್ ಈ ರೀತಿ ಸ್ಯಾಟ್ಸು ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನಮ್ಮ ಶಾಲೆಯ ಸ್ಯಾಟ್ಸ್ ಯೂಸರ್ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಾವು ಎರಡು ರೀತಿಯಲ್ಲಿ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಷನನ್ನು ಮಾಡ್ಬೋದು. ಒಂದು ಸ್ಟೂಡೆಂಟ್ ಆಧಾರ್ DBT ವೆರಿಫಿಕೇಷನ್ ಅಂತ, ಇನ್ನೊಂದು MDM ಪೋರ್ಟಲಲ್ಲಿ ಹೋಗ್ಬಿಟ್ಟು ಸಹ ನಾವು ಆಧಾರನ್ನು ವೆರಿಫೈ ಮಾಡ್ಬೋದು. ಎರಡು ರೀತಿಯಲ್ಲಿ ನಾವು ಮಾಡಬಹುದು. ನಿಮಗೆಲ್ಲ ಅನುಕೂಲ ಇದ್ದರೆ ಅಲ್ಲಿ ಮಾಡಿ. ಒಂದನ್ನು ನಾವು ಡೈರೆಕ್ಟಾಗಿ ಓಪನ್ ಮಾಡಬೇಕಂದ್ರೆ ಸ್ಟೂಡೆಂಟ್ DBT ಆಧಾರ್ ವೆರಿಫಿಕೇಷನ್ ಕ್ಲಿಕ್ ಮಾಡಿದ್ರೆ ಆ ಮಕ್ಕಳು ಲಿಸ್ಟ್ ವೆರಿಫಿಕೇಷನ್ ಓಪನ್ ಆಗುತ್ತೆ. ಇದರಲ್ಲಾದರೆ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ MDM ಮಿಡ್ ಡೇ ಮೀಲ್ಸ್ ಅಂತ ಹೇಳಿದ್ರೆ ಅದು ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಮಿಡ್ ಡೇ ಮೀಲ್ಸ್ ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲಲ್ಲಿ ನಾವು ಆಧಾರ್ DBTಯನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನಿಮಗೆ ಎಲ್ಲಿ ಬೇಕಾದ್ರೂ ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಎರಡೂ ಒಂದೇ, ನಿಮ್ಗೆ ಯಾವ್ದು ಬೇಕು. ನಾನಿಲ್ಲಿ ಸ್ಟೂಡೆಂಟ್ DBT ಆಧಾರ್ ವೆರಿಫಿಕೇಷನನ್ನು ಮಾಡೋದು ಒಂದನೇದನ್ನು ತೋರಿಸ್ತೀನಿ. ಆಮೇಲೆ ಎರಡನೇದು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಸ್ಟೂಡೆಂಟ್ DBT ಆಧಾರ್ ವೆರಿಫಿಕೇಷನ್ ಅಂತ ಕೇಳಿದಾಗ ಈ ರೀತಿ ಓಪನ್ ಆಗುತ್ತೆ. ಆ ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳು ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಕಳು ಲಿಸ್ಟು ಇಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ F ಅಂತ ಬಂದರೆ ಏನು ಅಂತ ಅಂದರೆ ಫೈನಲ್ ಸ್ಟೇಟಸಲ್ಲಿ F ಅಂತ ಬಂದರೆ ಆಧಾರ್ ನೇಮ್ ಆ್ಯಂಡ್ ನಂಬರ್ ನಾಟ್ ಮ್ಯಾಚ್ಡ್ ವಿತ್ ಬೆನಿಫಿಷರಿ, ಅಂದರೆ ಆಧಾರಲ್ಲಿರುವಂಥ ಹೆಸರಿಗೂ ಮತ್ತು ಇದರಲ್ಲಿ ಆಧಾರಲ್ಲಿರುವಂಥ ಹೆಸರಿಗೂ ಮತ್ತು ಸ್ಯಾಟ್ಸಲ್ಲಿರುವಂಥ ಹೆಸರಿಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ F ಅಂತ ಬಂದಿರುತ್ತೆ. ಇನ್ನು S ಅಂತ ಬಂದರೆ ಆಧಾರಲ್ಲಿ ನೇಮ್ಗೂ ಸ್ಯಾಟ್ಸಲ್ಲಿರೋ ನೇಮ್ಗೂ ಮ್ಯಾಚ್ ಆಗಿದೆ ಅಂತ, ಬೆನಿಫಿಷರಿ ಹೆಸರು ಫೈನಲ್ ಸ್ಟೇಟಸಲ್ಲಿ ಮ್ಯಾಚ್ ಆಗಿದೆ ಅಂತ ಅರ್ಥ. ಅಂದರೆ ನೋಡಿ, S ಅಂತ ಬಂದಿದೆಯಲ್ಲ, S ಅಂತ ಬಂದಿದ್ದರೆ ಫೈನಲ್ ಸ್ಟೇಟಸ್ ಮ್ಯಾಚ್ ಆಗಿದೆ, ಅದು ವೆರಿಫಿಕೇಷನ್ ಮಾಡ್ಬೋದು. F ಅಂತ ಬಂದಿದ್ದರೆ ಆಧಾರಲ್ಲಿರೋ ಹೆಸರಿಗೂ ಸ್ಯಾಟ್ಸಲ್ಲಿ ಅಥವಾ ಬ್ಯಾಂಕಲ್ಲಿರೋ ಹೆಸರಿಗೂ ಮಿಸ್ ಮ್ಯಾಚ್ ಆಗಿದೆ ಅಂತ, ಹಂಗಾಗಿ ಅದು ಫೈಲ್ಡ್ ಅಂತ ಬರುತ್ತೆ, F ಅಂತ ಬಂದಿರುತ್ತೆ. ಈ ರೀತಿ ನಾವು ಇವೆರಡನ್ನು ನೋಡಿಕೊಂಡು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಥವಾ ಸ್ಯಾಟ್ಸಲ್ಲಾದರೂ ಈ ಮಗುವಿನ ಹೆಸರನ್ನು ತಿದ್ದುಪಡಿ ಮಾಡ್ಕೋಬೇಕು, ಇಲ್ಲ ಅಂದರೆ ಆಧಾರಲ್ಲಾದರೂ ತಿದ್ದುಪಡಿ ಮಾಡಬೇಕು. ಸ್ಯಾಟ್ಸಲ್ಲಿ ತಿದ್ದುಪಡಿ ಮಾಡಬೇಕಂದ್ರೆ ನಮ್ಮ ಏನಾದರೂ ದಾಖಲಾತಿಯಲ್ಲಿ ಏನಾದರೂ ತಿದ್ದುಪಡಿಗಳಿದ್ದರೆ ಮಾತ್ರ ಮಾಡ್ಕೋಬೇಕಾಗುತ್ತೆ. ಇನ್ನು NPCI ಸ್ಟೇಟಸಲ್ಲಿ ಏನಾದರೂ ಬಂದಿದೆ ಅಂದರೆ ಅದು ಆಕ್ಟಿವಲ್ಲಿದೆ ಅಂತ ಅರ್ಥ. ಅಂದರೆ ಯಾವ ಮಗುವಿನ ಹೆಸರ ಮುಂದೆ NPCI ಸ್ಟೇಟಸಲ್ಲಿದೆ ಅಂದರೆ ಅಕೌಂಟು ಆಕ್ಟಿವಲ್ಲಿದೆ ಅಂತ ಅರ್ಥ. ಅದರಲ್ಲಿ ಏನಾದರೂ I ಅಂತ ಬಂದಿದ್ದರೆ ಅದು ಇನ್ಯಾಕ್ಟಿವ್ ಅಂತ, A ಬಂದಿದ್ದರೆ ಆಕ್ಟಿವ್ ಅಂತ, I ಬಂದಿದ್ದರೆ ಇನ್ಯಾಕ್ಟಿವ್ ಅಂತ, ಅಂದರೆ ಆ ಖಾತೆ ನಿಷ್ಕ್ರಿಯವಾಗಿದೆ ಅಂತ ಅರ್ಥ. ಅಂದರೆ ಸುಮಾರು ಅಕೌಂಟ್ಗಳು ಮಾಡಿಸಿ ಒಂದು 2-3 ವರ್ಷ ಆಗಿರ್ಬೋದು. ಆವಾಗ ಏನಾಗುತ್ತೆ, ಖಾತೆ ನಿಷ್ಕ್ರಿಯ ಆಗುತ್ತೆ. ಅದನ್ನು ಆಕ್ಟಿವೇಟ್ ಮಾಡಿಸ್ಬೇಕು. ಅದಕ್ಕೆ ನಾವೇನು ಮಾಡಬೇಕು, ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅದಕ್ಕೊಂದು ಫಾರ್ಮನ್ನು ಕೊಟ್ಟರೆ ಆ ಖಾತೆಯನ್ನು ಆಕ್ಟಿವೇಟ್ ಮಾಡ್ತಾರೆ. ಅದನ್ನು I ಅಂತ ಇರುವಂಥ ಮಕ್ಕಳ ಅಕೌಂಟ್ಸ್ ಮುಂದೆ ಅದನ್ನು I ಇದ್ದರೆ ಅಂಥ ಮಕ್ಕಳಿಗೆ ಹೇಳಿಬಿಟ್ಟು ಖಾತೆಯನ್ನು ಆಕ್ಟಿವೇಟ್ ಮಾಡಿಸಿ ಅಂತ ಹೇಳಬೇಕು. ಇನ್ನು C ಇದ್ದರೆ ಅದು ಕ್ಯಾನ್ಸಲ್ಡ್ ಆಗಿದೆ ಅಂತ, ಅಂದರೆ ಅಲ್ಲಿ ಖಾತೆನೇ ಇಲ್ಲ ಅಂತ ಅರ್ಥ.
ಖಾತೆ ಏನಾದರೂ ಕ್ಯಾನ್ಸಲ್ ಆಗಿದೆ ಅಂದರೆ ಬ್ಯಾಂಕ್ ಅಕೌಂಟು ಕ್ಯಾನ್ಸಲ್ ಆಗಿರುತ್ತೆ ಅಂತ ತಿಳ್ಕೊಬೇಕು. ಈ ನಿಟ್ಟಿನಲ್ಲಿ NPCI ಸ್ಟೇಟಸಲ್ಲಿ ಮೇಯ್ನ್ ಬರೋದು AIC ಬರುತ್ತೆ. ಎ ಇರೋದು ಆಕ್ಟಿವಲ್ಲಿರುತ್ತೆ, ಅದನ್ನು ವೆರಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೈ ಇರೋದು ಇನ್ಆ್ಯಕ್ಟಿವ್ ಇರುತ್ತೆ, ಅದು ನೋಡ್ಕೋಬೋದು. ಇನ್ನು ಆಕ್ಟಿವ್ ಸ್ಟೇಟಸಲ್ಲಿ ನೀವು ನೋಡ್ಬೋದು. ಆಕ್ಟಿವ್ ಸ್ಟೇಟಸಲ್ಲಿ ಏನಾದರೂ ಆಕ್ಟಿವ್ ಸ್ಟೇಟಸಲ್ಲಿ ನೀವು ಏನಾದರೂ ಡ್ಯಾಶ್ ಇದ್ದರೆ ಅದು ವೆರಿಫೈಡ್ ಆಗಿದೆ, ಆಧಾರ್ ವೆರಿಫೈಡ್ ಆಗಿದೆ ಅಂತ ಅರ್ಥ. ಫೈನಲ್ ಸ್ಟೇಟಸಲ್ಲಿ ಎಸ್ ಬಂದಿರುತ್ತೆ, NPCI ಸ್ಟೇಟಸಲ್ಲಿ ಎ ಬರುತ್ತೆ, ಆಕ್ಟಿವ್ ಸ್ಟೇಟಸಲ್ಲಿ ಡ್ಯಾಶ್ ಬಂದಿದ್ದರೆ ಅದು ವೆರಿಫೈಡ್ ಆಗಿದೆ ಅಂತ ಅರ್ಥ. ನೀವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಅದಿದ್ದರೆ ಅದನ್ನೇನು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ. ಉಳಿದಿದ್ದು ಯಾವುದಾದ್ರೂ ಇದ್ದರೆ ನೀವು ಫೈನಲ್ ಸ್ಟೇಟಸ್ ಇಲ್ಲಿ ಆಧಾರ್ ನೋಡ್ಬೋದು, ಎಸ್ ಅಂತಿದೆ, ಇಲ್ಲಿ ಎ ಇದ್ದರೆ ನಾವು ವೆರಿಫೈ ಮಾಡ್ಬೋದಿತ್ತು. ಆದರೆ ನೋಡೋಣ, ಕೆಲವೊಂದು ಸಲ ನಾವು ತಗೊಂಡ್ರೆ ಕೆಲವೊಂದು ವೆರಿಫೈಡ್ ಆಗಿಬಿಡುತ್ತೆ. ಅಕೌಂಟ್ ಇದ್ದರೆ ಆಟೋಮೆಟಿಕ್ಕಾಗಿ ವೆರಿಫೈಡ್ ಆಗುತ್ತೆ. ಈಗ ನಾನು ಯಾವುದಾದ್ರೂ ಒಂದು ಮಗುವಿನ ತಗೊಂಡು ಆ ಮಗುವಿನ ಆಧಾರನ್ನು ಅಥವಾ DBTಯನ್ನು ವೆರಿಫೈ ಮಾಡ್ತೀನಿ. ಈಗ ನಾನಿಲ್ಲಿ ಒಂದು ಮಗುವನ್ನು ತಗೊತಾ ಇದ್ದೀನಿ. ಯಾರದ ಒಂದು ಮಗುವನ್ನು ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ಆ ಮಗುವನ್ನು ತಗೊಂಡು ವಂಶಿ ಅಂತಿದೆ, ವಂಶಿ ಅಂತಿರ್ಬೋದು, ನೋಡ್ಬೋದು. ಇಲ್ಲಿ ಎ ಅಂತಿದೆ, ಆಧಾರ್ ಸ್ಟೇಟಸಲ್ಲಿ ಫೈಲ್ಡ್ ಅಂತಿದೆ. ಕೆಲವೊಂದು ಸಲ ವೆರಿಫೈ ಮಾಡಿದ್ರೆ ಅದು DBT ವೆರಿಫೈಡ್ ಆಗ್ಬೋದು. ನಾನಿಲ್ಲಿ ವಂಶಿ ಅಂತ ತಗೊಂಡು ವೆರಿಫೈ ಅಂತ ಕ್ಲಿಕ್ ಮಾಡ್ತೀನಿ. ಈ ಥರ ಹೊಸ ವಿಂಡೋ ಓಪನ್ ಆಗುತ್ತೆ. ನೋಡ್ಬೋದು, ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಬರುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಬಂದು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಅಂತ ಬರುತ್ತೆ. ಸ್ಕೀಮ್ ಬಂದು MDM ಸ್ಟ್ಯಾಂಡರ್ಡ್ ಕ್ಲಾಸ್ 1 to 8 ಅಂತ ಬರುತ್ತೆ, ಗೌರ್ಮೆಂಟು ಸ್ಕೂಲ್ಸು. ಬೆನಿಫಿಷರಿ ID ಬಂದು ಆ ಮಗುವಿನ SATS ID ಇರುತ್ತೆ. ಬೆನಿಫಿಷರಿ ನೇಮ್ ಬಂದು ವಂಶಿ D ಅಂತಿದೆ. ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರಲ್ಲಿರೋದನ್ನು ಎಂಟ್ರಿ ಮಾಡಬೇಕು, ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಕೆಳಗಡೆ ಪರ್ಮಿಷನನ್ನು ಕೊಡಬೇಕಾಗುತ್ತೆ. ನೀವು ಅಗ್ರಿ ವಿತ್ ಅಂದರೆ ಇಲ್ಲಿ ಪರ್ಮಿಷನ್ ಕೊಡಬೇಕು. AID-ನೊಂದಿಗೆ ಹೌದು ಇಲ್ಲ ಅಂದರೆ ದೃಢೀಕರಣ ಅಂದರೆ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ, ಇಲಾಖೆಯು ನನ್ನ ವಿವರಗಳನ್ನು ದತ್ತಾಂಶದಲ್ಲಿ ನಮೂದು ಮಾಡಲು ಹಾಗೂ DBT ಮೂಲಕ ಹಣ ಸಂದಾಯ ಮಾಡಲು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಯೋಜನೆಗಳನ್ನು ಬಳಸಲು ನನ್ನ ಸಹಮತಿ ಇದೆ ಅಂತೇಳ್ಬಿಟ್ಟು ಆ ಪರ್ಮಿಷನನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಇದೇನಾಗುತ್ತೆ, ವೆರಿಫೈಡ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ಮಾಡಬೇಕಾಗಿರೋದಷ್ಟೇ, ಆಧಾರಲ್ಲಿರುವಂಥ ಹೆಸರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನೀಗ ಆಧಾರಲ್ಲಿ ತಗೊಂಡು ಆಧಾರಲ್ಲಿ ಏನು ಹೆಸರಿದೆ ಅಲ್ಲಿ ವಂಶಿ D ಅಂತಿದೆ, ಆಧಾರಲ್ಲಿ D ವಂಶಿ ಅಂತಿದೆ. ನೋಡೋಣ, ನಾನಿಲ್ಲಿ D ವಂಶಿ ಅಂತ ಹಾಕ್ಬಿಟ್ಟು ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಚೇಂಜಸ್ ಇದೆ ಆಧಾರ್ ನೇಮ್ಗೂ SATS ನೇಮ್ಗೂ, ಆದರೂ ಕೆಲವೊಂದು ವೆರಿಫೈಡ್ ಆಗುತ್ತೆ. ಆ ಥರ ಇದ್ದರೆ ಸ್ವಲ್ಪ ಸಣ್ಣ ಪಣ್ಣ ಮಿಸ್ಟೇಕ್ ಇದ್ದರೆ, ಅಂದರೆ ಇನ್ಶಿಲ್ ಆ ಕಡೆ ಇದ್ದು ಈ ಕಡೆ ಇದ್ದರೆ ಹಿಂದೆ ಮುಂದೆ ಇದ್ದಾಗ ವೆರಿಫೈಡ್ ಆಗುತ್ತೆ. ನೋಡಿ, ಈಗ ನಾನು ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟೆ, ಪ್ರೊಸೆಸಿಂಗ್. ನೋಡ್ಬೋದು ಇಲ್ಲಿ ನೀವು ಬೆನಿಫಿಷರಿ ID SATS ನಂಬರ್ ಬರುತ್ತೆ, ಬೆನಿಫಿಷರಿ ನೇಮ್ ಬಂದು D ವಂಶಿ ಅಂತ, ಆಧಾರ್ ವೆರಿಫಿಕೇಷನ್ ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ, NPCI ಸ್ಟೇಟಸ್ ಆಕ್ಟಿವ್ ಅಂತ ಬಂದಿದೆ. ಈ ಥರ ಗ್ರೀನ್ ಕಲರಲ್ಲಿ ನಿಮಗೇನಾದರೂ ಈ ರೀತಿ ಬಂದಿದೆ ಅಂದರೆ ಆ ಮಗುವಿನ ಆಧಾರ್ ವೆರಿಫೈಡು ಆಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಒಂದು ಮಗುವುದು F ಅಂತಿತ್ತು, ಆದರೆ ನಾವು ಇಲ್ಲಿ ವೆರಿಫೈ ಮಾಡಿದಾಗ ಅದೇನಾಯಿತು, ಸಕ್ಸಸ್ ಆಯಿತು. ಕೆಲವೊಂದು ಸಲ ಮಾತ್ರ ತಗೊಳುತ್ತೆ, ಎಲ್ಲ ಸಲನೂ ಈ ಥರ ತಗೊಳ್ಳೋದಿಲ್ಲ. ಅಂದರೆ ಇನ್ಶಿಲ್ ಏನಾದರೂ ವೇರಿಯೇಷನ್ ಇದ್ದಾಗ ಅಥವಾ ಇನ್ಶಿಲ್ 1 ಲೆಟ್ರು 2 ಲೆಟ್ರ್ ಡಿಫ್ರೆನ್ಸ್ ಇದ್ದರೆ, ಅಂದರೆ ಒಂದು ಅಕ್ಷರ ಸಮಸ್ಯೆ ಇದ್ದಾಗ ಆ ರೀತಿ ಮಾಡೋಕ್ಕಾಗುತ್ತೆ. ಈಗ ನಾನು ಇನ್ನೊಂದು ಹೆಸರನ್ನು ತೊಗೋಬೋದು. ನೋಡ್ಬೋದು, ಈಗ ನಾನೀಗ ಒಂದು ಮಾಡಿದ್ನಲ್ಲ, ವೆರಿಫೈ ವಂಶಿ ಮಾಡಿದೆ. ಇದು ಆಗಿದೆಯಾ ಇಲ್ಲ ಅಂತ ಹೇಗೆ ನೋಡೋದು ಅಂದರೆ, ಸ್ವಲ್ಪ ಮೇಲೆ ರಿಫ್ರೆಶ್ ಬಟನ್ ಇದೆಯಲ್ಲ, ಆ ರಿಫ್ರೆಶ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಬರುತ್ತೆ ನೋಡಿ. ಮೊದಲೇ ಆಲ್ರೆಡಿ ನಾವು ಒಂದು ಮಗುವುದಾಗಿದೆ, ನೋಡ್ಬೋದು. ಈ ಥರ ರಿಫ್ರೆಶ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಆಕ್ಷನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಒಂದು ದಿನೇಶ್ KM ಅಂತಿತ್ತು ಮೊದಲು, ಈಗ ವಂಶಿ D ಅನ್ನೋದು ಮಗುದು ಫೈನಲ್ ಸ್ಟೇಟಸಲ್ಲಿ ಎಸ್ ಬಂದಿದೆ, NPCI ಸ್ಟೇಟಸಲ್ಲಿ ಎ ಅಂತ ಬಂದಿದೆ, ಆಕ್ಷನಲ್ಲಿ ಡ್ಯಾಶ್ ಅಂತ ಬಂದಿದೆ. ಅಂದರೆ ಇವೆರಡೂ ಮಕ್ಕಳ ಆಧಾರ್ ವೆರಿಫಿಕೇಷನ್ನು ಮುಗಿದಿದೆ ಅಂತ ಅರ್ಥ. ಈ ರೀತಿ ನಾವು ಮಾಡಿದಾಗ ಆ ಮಕ್ಕಳ ಆಧಾರ್ ವೆರಿಫಿಕೇಷನ್ ಮುಗಿಯುತ್ತೆ. ಈಗ ಇನ್ನೂ ಒಂದು ತೊಗೊಳ್ಳೋಣ. ಈಗ ಆಯಿತು, ಇನ್ನೊಂದು ಮಗುದು ಅವೆರಡಾಗಿದೆ. ಇನ್ನೊಂದು ಮಗುವನ್ನು ತೊಗೊಂಡು ನಾವು ಆಧಾರ್ ವೆರಿಫಿಕೇಷನನ್ನು ಮಾಡೋದಕ್ಕೆ ಟ್ರೈ ಮಾಡೋಣ. ನೋಡಿ, ಇಲ್ಲಿ ತರುಣ್ KB ಅಂತಿದೆ. ಈ ಮಗುವೊಂದು ಹೆಪ್ ಇದೆ, ಆದರೆ NPCI ಸ್ಟೇಟಸಲ್ಲಿ ಆಕ್ಟಿವ್ ಅಂತಿರೋದ್ರಿಂದ ಈ ಮಗುವನ್ನು ನಾವು ತೊಗೊಂಡು ವೆರಿಫೈ ಮಾಡಿ ನೋಡ್ಬೋದು. ಈಗ ನಾನು ಒಂದು ಮಗುವನ್ನು ತೊಗೊಂಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನೋಡಿ, ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಬಂತು, ಡಿಪಾರ್ಟ್ಮೆಂಟ್ ಬಂತು, MDM ಆಫ್ ಸ್ಟೂಡೆಂಟ್ ಅಂದರೆ ಸ್ಕೀಮ್ ಬಂದು MDM ಮಿಡ್ ಡೇ ಮೀಲ್ಸ್ ಬಂತು, ಬೆನಿಫಿಷರಿ ID ಬಂದು SATS ID ನಂಬರ್ ಬಂತು. ಇಲ್ಲಿ SATS ನೇಮ್ ಹಾಕಿದೆ. ಇಲ್ಲಿ ಆಧಾರಲ್ಲಿರುವಂಥ ನೇಮನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಇಲ್ಲಿ ತರುಣ್ ಅಂತಿದೆ, ಇಲ್ಲಿ THA ಇದೆ, ಆದರೆ ಇಲ್ಲಿ TARUN ಅಂತಿದೆ, ತರುಣ್ K ಅಂತಿದೆ. ಇಲ್ಲಿ ತರುಣ್ KV ಅಂತಿದೆ, ನಾನು ನೇರವಾಗಿ ತರುಣ್ KV ಅಂತ ಎಂಟ್ರಿ ಮಾಡಿದೆ. ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ.
ಅಲ್ಲಿ ಆಧಾರಲ್ಲೂ ಸ್ವಲ್ಪ ಆದರೆ ಸ್ಯಾಟ್ಸಲ್ಲಿರೋ ಹೆಸರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಆದರೂ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಮಾಡಿದ್ರೆ ಕೆಲವೊಂದು ಸಲ ಸಕ್ಸಸ್ ಆಗುತ್ತೆ, ಕೆಲವೊಂದು ಸಲ ಸಕ್ಸಸ್ ಆಗೋಲ್ಲ. ಆದರೆ ಇಲ್ಲಿ ಸಕ್ಸಸ್ ಆಗುತ್ತೆ. ನೋಡ್ಬೋದು, ನಾನು ಅದನ್ನು ಪರ್ಮಿಷನನ್ನು ಕ್ಲಿಕ್ ಮಾಡಿದೆ, ನನ್ನ ಒಪ್ಪಿಗೆ ಇದೆ ಎಲ್ಲದಕ್ಕೂ ನನ್ನ ವಿವರಗಳನ್ನು ಪಡೆಯಲು. ನೋಡಿದ್ರಾ, ಇಲ್ಲ ಆಗೋಯ್ತು. ಬೆನಿಫಿಷರಿ ಐ ಡಿ ಬಂದು 12137767, ಬೆನಿಫಿಷರಿ ನೇಮ್ ಬಂದು ತರುಣ್ KV ಅಂತಿದೆ, TA ಅಂತಿದೆ. ಆಧಾರ್ ವೆರಿಫಿಕೇಷನ್ ಸ್ಟೇಟಸ್ ಸಕ್ಸಸ್ಸು, NPCI ಸ್ಟೇಟಸ್ಸು ಆಕ್ಟಿವ್. ಈ ರೀತಿ ಆಗಿದೆ ಅಂದರೆ ಈಗ ಎರಡನೇ ಮುಗಿದು ಆಧಾರ್ ವೆರಿಫಿಕೇಷನನ್ನು ಮುಗೀತು ಅಂತ. ಈ ಥರ F ಇದ್ರೂ ಕೆಲವೊಂದು ಸಲ ಆಕ್ಟಿವೇಷನನ್ನು ಅಂದರೆ ವೆರಿಫೈಯನ್ನು ಮಾಡ್ಬೋದಾಗಿರುತ್ತೆ. ಈಗ ನೋಡಿದ್ರೆ ಈ ಮಗುವುದು ಸಹ ಆಧಾರು ವೆರಿಫೈ ಆಯಿತು. ಈಗ ನೋಡಿ, ಎರಡಿದೆ, ಎರಡಿರೋದ್ರಿಂದ ಇನ್ನೊಂದು ಸಲ ರಿಫ್ರೆಶ್ ಅಂತ ಕೊಡ್ತೀನಿ. ರಿಫ್ರೆಶ್ ಅಂತ ಕೊಟ್ಟರೆ ನೋಡಿ, ಈಗ ಅಲ್ಲಿರೋದು ಇಬ್ಬರಿರೋದನ್ನು ಆಕ್ಟಿವೇಷನ್ ಆಗಿರೋದನ್ನು ಇನ್ನೊಬ್ಬರು 3 ಜನ ಬರ್ತಾರೆ. ನೋಡಿ ಇಲ್ಲಿ ಆಕ್ಷನಲ್ಲಿ ಮತ್ತೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೋಡಿ, ದಿನೇಶ್ K ಮೊದಲೇ ಇತ್ತು, ವಂಶಿ D ಆಗಲೇ ಫಸ್ಟ್ ಮಾಡಿದೆ, ಈಗ ತರುಣ್ KB ಅನ್ನೋದು ಈಗ ಮಾಡಿದೆ. 3 ಜನದ್ದು ನಮಗೇನಾಗಿದೆ, ಫೈನಲ್ ಸ್ಟೇಟಸ್ ಎಸ್ ಬಂದಿದೆ, NPCI ಸ್ಟೇಟಸ್ NPCI ಸ್ಟೇಟಸಲ್ಲಿ ಆ್ಯಕ್ಟಿವ್ ಅಂತಿದೆ, ಆ್ಯಕ್ಷನಲ್ಲಿ ಸ್ಪೇಸ್ ಅಂದರೆ ಡ್ಯಾಶ್ ಬಂದಿದೆ. ಹೀಗಾಗಿ ಇದು ಆಗಿದೆ ಅಂತ ಅರ್ಥ. ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಆಧಾರ್ ವೆರಿಫಿಕೇಷನ್ ಆಗುತ್ತೆ. ಈಗ ನಾನು ಇನ್ನೊಂದು ರೀತಿಯಲ್ಲಿ ಹೇಗೆ ಆಧಾರ್ ವೆರಿಫಿಕೇಷನ್ ಮಾಡ್ಬೋದು ಅಂತ ಅಂದರೆ ಮಿಡ್ ಡೇ ಮೀಲ್ಸಲ್ಲಿ ಹೇಗೆ ಮಾಡ್ಬೋದು. ಈಗ ಸ್ಟೂಡೆಂಟ್ ಆಧಾರ್ DBTನ ಸ್ಯಾಟ್ಸಲ್ಲಿ ಮಾಡೋದು ಹೇಗೆ. ಈಗ ಮಿಡ್ ಡೇ ಮೀಲ್ಸ್ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡೋ ಮೂಲಕ ಅಂದರೆ ಎರಡನೇ ವಿಧಾನವನ್ನು ಕ್ಲಿಕ್ ಮಾಡೋ ಮೂಲಕ ಆಧಾರ್ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಮಿಡ್ ಡೇ ಮೀಲ್ಸ್ ಕರ್ನಾಟಕ ಅಂತ ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲಲ್ಲಿ ನಮ್ಮ ಸ್ಯಾಟ್ಸ್ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕೆಳಗಡೆ ಕ್ಯಾಪ್ಚ್ ಇರುತ್ತಲ್ಲ, ಆ ಕ್ಯಾಪ್ಚನ್ನು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಇದು MDM ಮಿಡ್ ಡೇ ಮೀಲ್ಸ್ ಒಂದು ವೆಬ್ಸೈಟ್ಗೆ ಲಿಂಕ್ ಓಪನ್ ಆಗುತ್ತೆ. ನೀವು ಇಲ್ಲಿ ಮಾಡಿದ್ರು ಒಂದೇ, ಅಲ್ಲಿ ಮಾಡಿದ್ರು ಒಂದೇ. ನಾನು ಅಲ್ಲಿ ಓಪನ್ ಮಾಡಿದೆ, ಅಲ್ಲಿ 2 ಮಾಡಿದೆ, ಇಲ್ಲಿ ಒಂದು ಮಾಡೋಣ. ನೋಡಿ, ಇಲ್ಲಿ ಮಿಡ್ ಡೇ ಮೀಲ್ಸ್ ಸ್ಕೀಮ್ ಕರ್ನಾಟಕ, ಮಧ್ಯಾಹ್ನ ಉಪಹಾರ ಯೋಜನೆ ಕರ್ನಾಟಕ ಅಂತ ಬಂದಿದೆ. ನೀವು ನೋಡ್ಬೋದು, ಡ್ಯಾಶ್ ಬೋರ್ಡ್ ಕೆಳಗಡೆ ಇದೆ ಸ್ಟೂಡೆಂಟ್ DBT ಆಧಾರ್ ವೆರಿಫಿಕೇಷನ್ ಅಂತ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಆಧಾರ್ ವೆರಿಫಿಕೇಷನ್ನು ಮಕ್ಕಳದೆಲ್ಲ ಲಿಸ್ಟು ಈ ರೀತಿ ಆಗಲೇ ಓಪನ್ ಆಯ್ತಲ್ಲ, ಸೇಮ್ ಅದೇ ರೀತಿ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಾನು ಆಕ್ಷನ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಈಗ ನಾನು ಹೇಳ್ದಂಗೆ ದಿನೇಶ್ ಆಗಿದೆ, ವಂಶಿ ಆಗಿದೆ, ತರುಣ್ ಆಗಿದೆ, 3 ಮಕ್ಕಳಾಗಿದೆ. ಇಲ್ಲಿ ಕೆಳಗಡೆ ಯಾವುದಿದೆ ಆ ಮಕ್ಕಳನ್ನು ನೋಡಿಕೊಂಡು ಅಂದರೆ ಅಲ್ಲಿ ಆಕ್ಟಿವೇಷನ್ ಇರಬೇಕು. NPI ಸ್ಟೇಟಸ್ ಆಕ್ಟಿವೇಷನ್ಲಿದ್ದರೆ ಮಾತ್ರ ಅಕೌಂಟ್ ಇದೆ ಅಂತ ಅರ್ಥ. ಅಂಥ ಮಕ್ಕಳನ್ನು ನಾವು ವೆರಿಫೈಯನ್ನು ಮಾಡ್ಬೋದು. ಇಲ್ಲಿ ಒಂದು ಮಗು ಮಾತ್ರ ಇದೆ. ನೀವು ಈ ರೀತಿ ಎಲ್ಲ ಮಕ್ಕಳನ್ನು ನೋಡಿಕೊಂಡು ಒಂದೊಂದನ್ನು ವೆರಿಫೈ ಮಾಡ್ತಾ ಕೆಲವೊಂದು ಸಲ ಏನು ಇಲ್ಲದೇ ಇದ್ದರೂ ಆಗುತ್ತೆ. ಫ್ರೆಂಡ್ಸ್, ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಇದನ್ನು ಮಾಡಿದ್ರೆ ಖಂಡಿತ ಆಧಾರ್ ವೆರಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.